ಹಸಿವಾದೊಡೆ ಭಿಕ್ಷಾನಗಳುಂಟು ಋಷಿವಾದೊಡೆ ಚರವಾದಿಗಳುಂಟು. ಯಾವಾಗ ನೋಡಿದ್ರು 3 ಹೊತ್ತು ಊಟದ ತಟ್ಟೆ ಇಟ್ಕೊಂಡು ಊಟ ಮಾಡ್ತಾನೆ ಇರ್ತೀಯಲ್ಲ. ಕಾಸಿಗೂ ಕಿಮ್ಮತ್ತಿಲ್ಲದ ನೀನು ಯಾವ ಕೆಲಸ ಮಾಡ್ದೆ 3 ಹೊತ್ತು ಬರೀ ಊಟ ಊಟ ಅಂತ ಮಾಡಿದ್ರೆ ಕೆಲಸ ಮಾಡೋರು ಯಾರು? ಮಾತಾಯಿ ಸುವರ್ಣ, ನೀನು ನನ್ನ ಸೊಸೆಯಲ್ಲಮ್ಮ. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ತಿಳಿದು ಹೊಟ್ಟೆ ಹಸಿದಾಗ ಊಟ ಕೊಟ್ಟು ಪುಣ್ಯ ಕಟ್ಕೋ ತಾಯಿ, ಪುಣ್ಯ ಕಟ್ಕೋ. ನಿನಗೆ ಕೈ ಮಗದ ಕೇಳಿಕೊಳ್ಳುತ್ತೇನೆ ತಾಯಿ, ಕೈ ಮಗದ ಕೇಳಿಕೊಳ್ಳುತ್ತೇನೆ. ಯಾವಾಗ ನೋಡಿದ್ರು 3 ಹೊತ್ತು ಊಟ ತಟ್ಟೆ ಇಟ್ಕೊಂಡು ಊಟ ಊಟ ಅಂತ ಕೇಳ್ತಾ ಇದೆಯಲ್ಲ. ಊಟ ಕೆಲಸ ಮಾಡದೆ ಊಟ ಕೊಡದೆ ಹೋದ್ರೆ ಊಟ ಕೊಟ್ಟು ಪುಣ್ಯ ಕಟ್ಕೋ ಅಂತ ರಾಮಾಯಣ ಬೇರೆ ಹೇಳ್ತಾ ಇದೀಯಾ ನೋಡು. ಮೊದಲು ಕೆಲಸ ಮಾಡಿದ್ರೆ ಊಟ ಅನ್ನೋದು ನೆನಪಲ್ಲಿ ಇಟ್ಕೋ. ಅಯ್ಯೋ ದುರ್ವಿಧಿಯೇ, ಇಲ್ಲಿಗೆ ಬಂದಿದ್ದೆ ನನ್ನ ಕಣ್ಣೀರಿನ ಬಾಳು. ತಾಯಿ ಸುವರ್ಣ, ಮಾನವನು ತಿಂದು ಜೀವಿಸುವ ಅನ್ನವನ್ನ ನೆಲಸಮ ಮಾಡಿದ ಅಮ್ಮ ತಾಯಿ ಸುವರ್ಣ. ಹಿಂದ ಹಸಿದ ಹೊಟ್ಟೆಗೆ ಕೈ ಎತ್ತಿ ಅನ್ನ ಹಾಕಿದ ಈ ಕೈಗಳಿಂದ ನಿನ್ನನ್ನು ನೀವಿಬ್ಬರು ಗಂಡ ಹೆಂಡರು ತಿಂದು ತೇಗಿ ಉಳಿದ ಎಂಚಲವನ್ನಾದರೂ ಉಣ್ಣಲಕ್ಕೆ ಅನುಮತಿ ಕೊಡದೆ ಇದನ್ನೇ ಹಾರಿ ಹೊಡೆದೆಯಲ್ಲವ. ಅಮ್ಮ ತಾಯಿ ಸುವರ್ಣ, ಇಷ್ಟು ಮಾಡುವುದಕ್ಕಿಂತ ನೀವಿಬ್ಬರು ಗಂಡ ಹೆಂಡರು ಉಂಡು ಬಿಟ್ಟ ಅನ್ನದಲ್ಲಿ ಒಂದು ದೊಡ್ಡ ವಿಷವನ್ನು ಹಾಕಿದರೆ ಅದನ್ನೆಲ್ಲ ತಿಂದು ಸಂತೋಷದಿಂದ ಸತ್ತು ಹೋಗುತ್ತಿದ್ದೆ. ಕೆಲವು ಮುದುಗುಬೆ ಸಾಯ್ಬೇಕಾಗಿದ್ರೆ ಎಲ್ಲಾದ್ರೂ ಹೋಗಿ ಸತ್ತು ಹೋಗು. ಅದನ್ನ ಬಿಟ್ಟು ಈ ಮನೆ ಸತ್ತು ಈ ಮನೆಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಬರ್ಬೇಡ ನೋಡು. ಮೊದ್ಲು ಕೆಲ್ಸ ಮಾಡ್ಬೇಕು. ನಿನಗಿನ್ನೂ ಅಷ್ಟು ಹಸಿವಾಗಿದ್ರೆ 1 ನಿಮಿಷ ಇರು. ನಿನ್ನೆ ಮಾಡ್ದ ಅಣ್ಣ ಹಳಸಿ ಹೋಗಿದೆ, ಅದನ್ನ ತಂದು ಹಾಕ್ತೀನಿ. ಹಳಸಿದಲ್ಲ ಸುವರ್ಣ, ಇದೇ ಹಳಸಿದನ್ನವು ಸಿಗದೆ ಒಂದಲ್ಲ ಒಂದು ದಿನ ನೀನು ದುರ್ಮರಣಕ್ಕೀಡಾಗುವೆ. ಅದು ನಿನಗೀಗ ತಿಳಿಯದು ಸುವರ್ಣ, ನಿನಗೀಗ ತಿಳಿಯದು.
ಸುವರ್ಣ, ಅರ್ಜೆಂಟವಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಸ್ವಲ್ಪ ಫುಡ್ ಪಾಲಿಶ್ ಮಾಡಿಕೊಂಡು ಬರುತ್ತೇನೆ. ಬೇಗನೆ ಎಲ್ಲ ರೆಡಿ ಮಾಡು. ನಿಂತ್ಕೊಳ್ರಿ. ಅಲ್ರಿ, ನೀವೀಗ ತಾನೇ ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ರ. ಮನೆಯಲ್ಲಿ ಮಾವನವ್ರು ಊಟ ಎಲ್ಲ ಮಾಡಿ ಕುಂತಿದ್ದಾರೆ. ಅವ್ರ ಕೈಯಲ್ಲಿ ಬೂಟ್ ಬಿಚ್ ಕೊಟ್ಬಿಡಿ, ಅವರೇ ಹೋಗಿ ಬೇಟೆಗೆ ಹೋಗಿ ಬರ್ತಾರೆ. ಸುವರ್ಣ, ನನ್ನ ತಂದೆ ಕೈಯಿಂದ ನಾನು ಏನಾಗಲ್ಲ ರೀ, ಕೊಡ್ರಿ. ಹಿಂದೆ ನಮ್ಮ ಮದುವೆ ಸಮಯದಲ್ಲಿ ಎಷ್ಟೊಂದು ಉರಿದವರು ನಿಮ್ಮ ತಂದೆಯವರು, ಅದು ನಿಮಗೆ ಗೊತ್ತಿಲ್ವಾ? ಹೌದು ಸುವರ್ಣ, ನೀ ಹೇಳುವ ಮಾತು ನಿಜವಿದೆ. ಅಪ್ಪಾಜಿ, ಬೇಗ ಹೋಗಿ ಬೂಟ್ ಪಾಲಿಶ್ ಮಾಡಿಕೊಂಡು ಬಂದೆ ಬೇಡ. ಏನು ನಾನು ಹಾ, ನೀನಲ್ದೆ ನಿಮ್ಮ ಅಪ್ಪ ಹೋಗ್ತಾನ? ಹೋಗೋ. ಅಪ್ಪನು ಬೆಪ್ಪನು ಹೇಳಿದಷ್ಟು ಕೆಲಸ ಮಾಡುವುದೇ ಬಿಟ್ಟು ಒಣ ಹರಟೆ ತೊಟ್ಟು ನಿಂತರೆ ಸಿಗುವುದು ಊಟ, ಸಿಗಲಿಕ್ಕಿಲ್ಲ ಜೋಕೆ. ಹಿಂಗಂತೀಯ ಸುನಿಲ? ನಾನು ಬೂಟ್ ಪಾಲಿಶ್ ಮಾಡ್ಕೊಂಡ್ ಬರ್ದೆ, ಊಟನೇ ಕೊಟ್ಲು ಬಂದಿದ್ದು ನನಗೆ. ಆಯ್ತು ಆಯ್ತು. ಮಗು ಸುನಿಲ, ಬೂಟ್ ಪಾಲಿಸಿ ಮಾಡಿಸಿಕೊಂಡು ಬರುವುದು ಅಷ್ಟೊಂದು ಸುಲಭವಾತಲ್ಲಪ್ಪ. ಅಷ್ಟೊಂದು ದೊಡ್ಡ ಕೆಲಸವಲ್ಲ. ಈ ಹಿಂದೆ ಜಗಜ್ಯೋತಿ ಎನಿಸಿಕೊಂಡಿರುವ ಬಸವಣ್ಣನವರಂತ ಸೀಮಾ ಪುರುಷರು ಮಾದರ ಹೊರೆಯನ್ನು ಹೊರದ ಮೈ ಚರ್ಮದ ಚೋಟುಗಳನ್ನ ತಲೆ ಮೇಲೆ ಹೊತ್ತನಂತೆ. ಆದ್ರೆ ಮಗನಾದ ನಿನ್ನ ಬೂಟ್ ಪಾಲಿಸಿ ಮಾಡಿಸಿಕೊಂಡು ಬರೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳುತ್ತೇನೆ, ಕೇಳು. ಹೆಂಡತಿಯ ಗುಲಾಮನಾಗಿ ಷಂಡನಂತೆ ಬಾಳುವ ಒಬ್ಬ ಗಂಡು ಮಗನು ನನಗಿದ್ದಾನೆ ಎನ್ನುವುದಕ್ಕಿಂತ ನನಗೆ ಮಗನೇ ಇಲ್ಲವೆಂದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೆಂಡತಿಯ ಗುಲಾಮರಾಗಿದ್ರು ಬಾಳುತ್ತೇನೆ, ಹೆಂಡತಿಯ ಮಾತನಾದರೂ ಕೇಳುತ್ತೇನೆ. ಅದನ್ನು ಹೇಳುವ ನೀನ್ಯಾರು? ಸುನಿಲ, ನಾನು ಯಾರಂದು ಅಷ್ಟೊಂದು ಸರಳವಾಗಿ ಕೇಳುತ್ತಿರುವೆಲ್ಲ ಸುನಿಲ. ನಿನ್ನ ಹೆಂಡತಿಯ ಮೇಲಿನ ಪ್ರೇಮದ ಪುರೆಯನ್ನು ಹರಿದು ಪ್ರೇಮ ಅಂತ ಕರುಣೆ ಹೃದಯದಿಂದ ನಿನ್ನ ಹೃದಯವನ್ನು ಮುಟ್ಟಿ ನೋಡಿಕೋ. ಇದೇ ಮುದುಕನೆ ನೀ ಹುಟ್ಟಿಸಲಿಕ್ಕೆ ಕಾರಣನಾದ ನಿನ್ನ ತಾಯಿಯ ಮೆಂಡನ್ನೆಲ್ಲ ಅಂತ ನನಗೆ ಗೊತ್ತಾಗುತ್ತದೆ. ಮನೆ ಬಿಟ್ಟು ಹೋಗಬೇಕೆಂದರೆ ನಾ ಕಟ್ಟಿಸಿದ ಮನೆಯಿಂದ ಹೊರ ಹೋಗಲು ಮನಸ್ಸು ಒಪ್ತಾ ಇಲ್ಲ. ಹಾಗಲೇ ಕೈಲಿ ಆದಷ್ಟು ಕೆಲಸ ಮಾಡುತ್ತಾ ಇಲ್ಲೇ ಇರುತ್ತೇನೆ. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರಾರಿಹರು. ಮನುಜನ ಬಾಳಲಿ ದೇವರ ಲೀಲೆ ಬಲ್ಲವರಾರಿಹರು. ಬೇಕೆನಸಿ ಬಂದು ಬಳಗವ ನೀಡಿ ಬಿಡುವನು. ಬೇಕೆನಸಿ ಬಂದು ಬಳಗವ ನೀಡಿ ಬಿಡುವನು. ಸಾಕೆನಸಿ ಬಂಧನಗಳನ್ನು ಕಳಿಸಿ ಬಿಡುವನು. ಯಾಕೋ ನಮಗಿದ್ದ ಮುದುಗೂಬೆ ಪೀಡೆ ಅಂತ ತೊಲಗ್ತು.
ನೀವು ಬೆಂಗಳೂರಿಗೆ ಹೋಗಿ ಎಷ್ಟು ದಿನಕ್ಕೆ ಬರ್ತೀರಾ ರೀ? ಸದ್ಯ 8-10 ದಿನಗಳು ತಡಾಗಬಹುದು. ರೀ, ಆದಷ್ಟು ಬೇಗ ನೀವು ಬೆಂಗಳೂರಿಗೆ ಹೋದ ಕೆಲಸವನ್ನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ರಿ. ಏಕೆ? ಯಾಕೂ ಇಲ್ಲ, ನೀವಿರದ ಒಂದು ಕ್ಷಣ ನನಗೆ 1 ವರ್ಷವೇ ಕಳೆದಂತಾಗುತ್ತೆ, ಅದಕ್ಕೆ. ಓಹೋ, ಹೀಗೇನಾ? ಹಾಗೆ ಆಗಲಿ ಸುವರ್ಣ. ನಾನು ಹೋದ ಕೆಲಸ ಮುಗಿದ ತಕ್ಷಣವೇ ಬಂದು ಬಿಡುತ್ತೇನೆ. ಹೋಗುವಾಗ ಏನಾದರೂ ಸಂಭವನೆ? ಹೋಗಿ ಅಪ್ಪ, ನಾಚಿಕೆ ಆಗುತ್ತೆ.